ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜಯಂತಿ, ಜಯಂತಿ, ತುಂಬಾ ಬೇಜಾರು ಮಾಡಿದ್ದೀನಿ ಅನ್ಸುತ್ತೆ, ಕ್ಷಮೆ ಇರ್ಲಿ. ಕೋಪದಲ್ಲಿ ನಾನು ನಿಮ್ಮಲ್ಲಿ ಕೈ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಛೇ, ನೀವು ಕೈ ಮಾಡಿದ್ರಲ್ಲಿ ಒಂದು ಅರ್ಥ ಇತ್ತು. ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ನಾನೇ ಒಂದ್ ಹೆಜ್ಜೆ ಮುಂದೆ ಇಟ್ಟೆ, ಅದಕ್ಕೆ ನಂದೇ ತಪ್ಪಿತ್ತು. ದಯವಿಟ್ಟು ಕೋಪ ಮಾಡ್ಕೋಬೇಡ. ಪರವಾಗಿಲ್ಲ ಬಿಡಿ, ನನ್ಗೇನ್ ಕೋಪ ಇಲ್ಲ. ಹೋಗಿ ಕೆಲಸ ಮಾಡಿ. ನಿಜವಾಗ್ಲೂ ಕೋಪ ಇಲ್ವಾ? ನೀವ್ ಹೀಗೆ ಮಾತಾಡ್ತಾ ಇದ್ರೆ ನನಗೆ ಗ್ಯಾರಂಟಿಯಾಗಿ ಕೋಪ ಬರುತ್ತೆ. ಅಜ್ಜೋ ಬೇಡ, ಈಗಾಗ್ಲೇ ಒಂದು ಕೆಣ್ಣೆ ಹೊಡೆದಿದ್ಯಾ. ಸರಿ, ಅದು ಬಿಡು. ನಾನು ಇನ್ನು ಎಲ್ಲಿ ಕೋಪ ಮಾಡ್ಕೊಬಿಡ್ತೀಯೋ, ಸರಿಯಾಗಿ ನನ್ನ ಹತ್ರ ಮಾತಾಡಲಿರೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟಿದ್ದೆ. ಈಗ ಖುಷಿಯಾಗಿದ್ದೀನಿ. ಬರ್ತೀನಿ ಜಯಂತಿ. ಇಲ್ಲ, ಬಾಲರಾಜ್ ಸರ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ರು. ಅದೇನೋ ಪರ್ಸನಲ್ ಕೆಲಸ ಇದೆ ಅಂತೆ, 1 ಅವರ್ ಲೇಟಾಗಿ ಬರ್ತೀನಿ ಅಂದ್ರು. ಅಯ್ಯಯ್ಯೋ, ಎಂತ ಸಿಹಿ ಸುದ್ದಿ ಇದು. ಗಾರ್ಮೆಂಟ್ಸೇ ಖುಷಿ ಪಡೋ ಸುದ್ದಿ. ಮೊದ್ಲು ಹೋಗಿ ಎಲ್ಲಾರ್ಗು ಹೇಳ್ಬೇಕು. ಬಾಲ ಸರ್ ಲೇಟಾಗಿ ಬರ್ತಾರೆ. ಏಯ್, ಕಣ್ಣೇನ್ ಎತ್ತಿ ಮೇಲೆ ಇಟ್ಕೊಂಡಿದ್ಯಾ? ಕಾಣಿಸಲ್ಲ ನಿನ್ಗೆ? ಅಯ್ಯೋ ಅಣ್ಣ, ಕಣ್ಣು ಎತ್ತಿ ಮ್ಯಾಗಿಲ್ಲ, ಇಲ್ಲೇ ಐತಿ. ಆದ್ರೂ ಹೋಗು. ಓಕೆನ್ ಬಿಡ. ಅಯ್ಯಯ್ಯೋ, ಏನೋ ನೆನ್ಪಿಟ್ಕೊಂಡ್ ಹೇಳಾಕ್ ಹೊಂಟಿದ್ನಲ್ಲ, ಏನದು? ಮರ್ತ ಹೋಯ್ತಲ್ಲ. ಎಷ್ಟು ಇಂಪಾರ್ಟೆಂಟ್ ವಿಷಯ ಐತೆ ಗೊತ್ತೈತೆ, ಆದ್ರ ಇಂಪಾರ್ಟೆಂಟ್ ವಿಷಯ ಯಾವ್ದನ್ನೋದ ಮರ್ತೋಯ್ತಲ್ಲ. ಯಾವ್ದು? ಬಾಲರಾಜ್ ಸರ್ ಸ್ವಲ್ಪ